ಸಂಚಾರಿಯಾದ ನಾರದರೆ ನಿಮಗೆ ಮಂಗಳವಾಗಲಿ. ಬಹಳ ಸಂತೋಷ. ನಾರದರೆ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾರದರೆ ನೀವು ಬಂದ ಸಮಾಚಾರವೇನು? ಲೋಕಮಾತೆ, ಬ್ರಹ್ಮನು ಸೃಷ್ಟಿಕರ್ತನಂತೆ ಕರ್ತವ್ಯ ಪರಿಪಾಲನೆ ಮಾಡುವುದು ನಿನ್ನ ಕರ್ತವ್ಯವಲ್ಲವೇ ತಾಯಿ? ಆಗಲಿ. ಮಹಾಪ್ರಮೋದ ಮಹಾಪ್ರಮೋದ. ನಾರದರೆ ಏನ್ ಹೇಳ್ತಿರುವಿರಿ? ಈ 7 ಲೋಕದಲ್ಲಿ ಯಾವುದಾದರೂ ಒಂದು ತಂತ್ರವನ್ನು ತಂದೊಡಲು ಬಂದಿರುವಿರಾ? ಅಲ್ಲೇನಾದರೆ? ಇಲ್ಲ ತಾಯಿ, ಇಲ್ಲ. ನಾನು ಸುಳ್ಳು ಹೇಳುವುದಿಲ್ಲ. ನನ್ನ ಬಾಯಿಂದ ಸುಳ್ಳು ಬರುವುದೂ ಇಲ್ಲ. ಬ್ರಹ್ಮದೇವನು ಧರ್ಮದೇವನು ನಿನ್ನ ಐಶ್ವರ್ಯವನ್ನು ನಾಶಪಡಿಸಲೆಂದು ಹೊರಟಿದ್ದಾರೆ. ಆ ವಿಷಯವನ್ನು ತಿಳಿಸಲೆಂದು ಬಂದಿರುವೆನು ತಾಯಿ. ನಾರದರೆ ಮೊದಲೇ ತಿಳಿದಿತ್ತು ನನಗೆ. ಹಾಗಾದರೂ ತಂದು ಬಿಟ್ಟಿರಲ್ಲ. ಅದರಲ್ಲಿ ಬ್ರಹ್ಮದೇವನು ಧರ್ಮದೇವನು ನಮ್ಮ ಮೇಲೆ ದ್ವೇಷ ಬೆಳೆಸಲು ಕಾರಣ ಅದೇ ತಾಯಿ. ನೀನು ಭೂಲೋಕಕ್ಕೆ ಕೊಟ್ಟಿರುವ ಐಶ್ವರ್ಯವನ್ನು ನಾಶಪಡಿಸಲೆಂದು ಹೊರಟಿದ್ದಾರೆ. ಆದರೆ ಕಾಲ ವಿಳಂಬವಿಲ್ಲ ತಾಯಿ. ಆದರೆ ಬಂದರೂ ಬರಬಹುದು. ಆದರೆ ತಾಯಿ, ಕೊನೆಯಲ್ಲಿ ನಿನ್ನ ಹಠವೇ ಗೆಲ್ಲುವುದೆಂಬುದು ನನ್ನ ಭಾವನೆ. ನಾನಿನ್ನು ಬರುತ್ತೇನೆ ಮಾತೆ. ನಿಮಗೆ ಮಂಗಳವಾಗಲಿ. ಮುಂದಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ನಮೋ ನಮೋ.